ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಆಯೋಜನೆ ಮಾಡ್ಕೊಂಡಿದ್ದೇವೆ. ನಂಬರು ಈಗಾಗಲೇ ಅಧಿಕೃತವಾಗಿ ಇಡೀ ರಾಜ್ಯ ವ್ಯಾಪ್ತಿ ಪತ್ರಿಕೆಗಳಲ್ಲಿ, ಹಲವಾರು ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಪ್ರಸಾರ ಆಗಿದೆ. ಈಗ ಈ ನಂಬರು ನಿಮಗೆ ಒಂದ್ಸಲಿ ನಾನು ನಂಬರ್ನ ಹೇಳ್ಬೋದಣ್ಣ? 500 ಜನ ಒಂದೇ ಸಲ ಫೋನ್ ಮಾಡಿದ್ರು ಜಾಮ್ ಆಗೋದಿಲ್ಲ. ದಯಮಾಡಿ ಹೊಡಿಬೋದು, ಆ ಥರ ಸಿಸ್ಟಮ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ನಂಬರ್ ಹೇಳ, ದಯಮಾಡಿ ಇಲ್ಲಿ ಕುಂತಿರೋರೇ ಒಂದು ಹೊಡೆದು ಬಿಡ್ರಿ ಹಳ್ಳಿಗೆ ಹೋಗೋಕ್ಕಿಂತ ಮುಂಚೆ. 99 99 64 00 20 28 2028 ನಂಬರು. ದಯಮಾಡಿ ತಾವೆಲ್ಲರೂ ಹಳ್ಳಿಗಳಿಗೆ ಹೋಗಿ ನಾವು ಕೊಡ್ತಕ್ಕಂಥ ವಿಚಾರವನ್ನು ಎಲ್ಲ ಮತದಾರ ಬಾಂಧವರಿಗೆ, ಎಲ್ಲ ಹಿರಿಯಕರು, ತಾಯಂದರಿಗೆ ಮುಟ್ಟಿಸಿ ಇವತ್ತು ಜನತಾದಳ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಯಾಕೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಮನವರಿಕೆಯನ್ನು ಮಾಡಿಕೊಡುವ ಮೂಲಕ ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ಗೆ ತಾವೆಲ್ಲರೂ ಸಕ್ರಿಯರಾಗಿ ಈ ಸದಸ್ಯತ್ವದ ಒಂದು ನೋಂದಣಿಯ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲಿ ನಿಮ್ಮ ಪಾದಗಳಿಗೆ ದಯಮಾಡಿ ಶಿರಸಾವಹಿಸಿ ಪ್ರಾರ್ಥನೆ ಮಾಡಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ದಯಮಾಡಿ ಇದನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಪಕ್ಷ ಕಟ್ಟೋಣ, ಪಕ್ಷ ಬೆಳೆಸೋಣ, ಪಕ್ಷದ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರು ಬೆಳಿಬೇಕು. ಯಾಕೆಂದರೆ ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ಇದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಕಾಡ್ತಾ ಇದೆ. ಏನಪ್ಪ ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದರು, ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಏನೂ ಅನುಕೂಲ ಆಗಲಿಲ್ವಲ್ಲ ನಾವು ಹೊಂದ್ಕೊಂಡಷ್ಟು ಮಟ್ಟಕ್ಕೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಯಾಕೆಂದ್ರೆ ನಾನು ನಿಮ್ಮ ಹೃದಯದಲ್ಲಿ ಏನಿದೆ ಅಂತಕ್ಕಂಥದ್ದು ನಾನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮ್ಮನೆ ನಿಖಿಲ್ ಬಂದ ಬೊಗಳೆ ಭಾಷಣ ಬಿಟ್ಟ ಹೊಂಟೋದ ಅಂತ ಅನ್ಬಾರ್ದು ನೀವು. ಯಾಕೆಂದರೆ ಇವತ್ತು ನೀವು ಕಷ್ಟಪಟ್ಟು ದುಡಿಯೋರು ನೀವು. ನಿಮ್ಮಿಂದ ಪಕ್ಷ, ನಮ್ಮಿಂದ ಅಲ್ಲ ಪಕ್ಷ, ನಿಮ್ಮಿಂದ ಪಕ್ಷ, ನೀವಿದ್ದರೆ ನಾವು. ಹಾಗಾಗಿ ಇವತ್ತು ಕುಮಾರಣ್ಣವ್ರ ಮನಸ್ಸಲ್ಲಿ ಏನು, ನಿಮ್ಮ ಹೃದಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ನಮ್ಗೆ ಅವಕಾಶ ಸಿಕ್ಕಲಿಲ್ವಲ್ಲ ಅಂತಿದೆ. ಆದರೆ ಈ ಬಾರಿ ನಾನು ಹೇಳ್ತೇನೆ, 2 ಬಾರಿ ಅತ್ಯಂತ ಕಮ್ಮಿ ಅವಧಿ, ಅಲ್ಪಾವಧಿ, 20 ತಿಂಗಳು, 14 ತಿಂಗಳು, 34 ತಿಂಗಳು. ಅದರಲ್ಲೂ 2ನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಉಸಿರುಕಟ್ಟು ವಾತಾವರಣ, ಅದ್ರ ಬಗ್ಗೆ ನಾನು ಮತ್ತೆ ಏನು ಹೇಳಬೇಕಾಗಿಲ್ಲ, ಹಲವಾರು ಬಾರಿ ಪ್ರಸ್ತಾವನೆ ಮಾಡಿದ್ದೇವೆ. ಆದರೆ ಈ ಬಾರಿ ಶತಸಿದ್ಧ ರಾಜ್ಯದ ಜನತೆ ಈ ರಾಜ್ಯ ಸರ್ಕಾರದ ದುರಾಡಳಿತ, ವೈಫಲ್ಯತೆ, ಭ್ರಷ್ಟಾಚಾರ ಹಂತದಲ್ಲೂ ಇವತ್ತು ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಅವರು ತಗೊಳ್ತಾ ಇರ್ತಕ್ಕಂಥ ತೀರ್ಮಾನ ಎಲ್ಲವೂ ಕೂಡ ತಿರಸ್ಕಾರ ಮಾಡ್ತಕ್ಕಂಥ ಸಮಯ ಭಾಳ ದೂರ ಇಲ್ಲ. 100ಕ್ಕೆ 100 ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ. ಆದರೆ ನಾವು ಜನರ ಜೊತೆಯಲ್ಲಿ ಇರಬೇಕು, ಜನರ ವಿಶ್ವಾಸದಲ್ಲಿ ಇರಬೇಕು, ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಣ್ಣ. ಅದೊಂದು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಆಮೇಲೆ ನಾನು ಇವತ್ತು ಒಂದಿನ ಸಭೆ ಮುಗಿಸಿ ಹೋಗ್ತೀನಿ ಅಂತ ಯಾರೂ ಅನ್ಯತಾ ಭಾವಿಸ್ಬೇಡಿ. ನಾನು ಒಂದಲ್ಲ ಇನ್ನೂ 10 ಬಾರಿ ಬರ್ತೀನಿ, 20 ಬಾರಿ ಬರ್ತೀನಿ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಮುಂಚಿತವಾಗಿ. ಹಾಗಾಗಿ ನಾವೆಲ್ಲರೂ ಇವತ್ತು ಕಾರ್ಯೋನ್ಮುಖರಾಗಿ ಪಕ್ಷ ಇವತ್ತೇನು ನಮ್ಮ ಹೆಗಲ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡುವ ಮೂಲಕ ಏನಪ್ಪ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಬಿಟ್ಟವ್ರೆ, ಕೇಂದ್ರದಲ್ಲೇ ಉಳ್ಕೋತಾರೆ ಅಂತಕ್ಕಂಥ ತಲೆಯನ್ನು ತೆಗೆದು ಬಿಡಿ. ಕುಮಾರಣ್ಣ ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ, ಕುಮಾರಣ್ಣನ ನಾಯಕತ್ವ ಈ ರಾಜ್ಯಕ್ಕೆ ಅನಿವಾರ್ಯ. ಇದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ನಾನು ಈಗ ಹೇಳಿದ್ರೆ ಭಾಳ ಬೇಗ ಹೇಳ್ದಂಗೆ ಆಗ್ತದೆ. ಆದರೆ ಇದು ನಮ್ಮ ಅಭಿಪ್ರಾಯ ಅಷ್ಟೇ ಅಲ್ಲ, ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಅಷ್ಟೇ ಅಲ್ಲ, ರಾಜ್ಯದ ಜನತೆ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಅಲ್ಪಾವಧಿ ಆದರೂ ಕೂಡ, ಅವರ ಅಧಿಕಾರ ಭಾಳ ಕಮ್ಮಿ ಅವಧಿ ಇದ್ದರೂ ಕೂಡ ಅವ್ರು ಕೊಟ್ಟಂಥ ಜನಪರ ಕಾರ್ಯಕ್ರಮಗಳು, ಯೋಜನೆಗಳು, ಅವರು ಜನಗಳ ಹೃದಯವನ್ನು ಯಾವ ರೀತಿ ಒಂದು ರೀತಿ ಪ್ರೀತಿಯನ್ನು ಪಡೆದ್ರು,
ಬಹುಶಃ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅಷ್ಟು ಹೃದಯಕ್ಕೆ ನಾಟ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿವರೆಗೂ ಕೊಡಲಿಕ್ಕಾಗಿಲ್ಲ. ಹೃದಯ ಗೆದ್ದಿದ್ದಾರೆ ಕುಮಾರಣ್ಣವರು. ಮತ್ತೆ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಪೇಕ್ಷೆ ಮಗಂದಲ್ಲ, ಇದು ಜನಗಳಿಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ಜನರ ಹಿತಾಸಕ್ತಿಗೋಸ್ಕರ, ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರ ಕುಮಾರಣ್ಣವರು ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕಣ್ಣ. ದಯಮಾಡಿ ನಾವು ನೀವೆಲ್ಲರೂ ಒಟ್ಟಾಗಿ ಕೈ ಜೋಡಿಸೋಣ, ಕೆಲಸ ಮಾಡೋಣ. ನಾನು ಕಾರ್ಯಕರ್ತನ ಕೆಲಸ ಮಾಡ್ತೇನೆ, ನನಗೆ ಯಾವ ಸ್ಥಾನಮಾನದ ಅಪೇಕ್ಷೆ ಇಲ್ಲ, ನನಗೆ ಯಾವ ರಾಜ್ಯಾಧ್ಯಕ್ಷ ಆಗಬೇಕಾಗಿಲ್ಲ, ಯಾವ ಶಾಸಕ ಆಗಬೇಕಾಗಿಲ್ಲ, ಯಾವ ಸಂಸದ ಆಗಬೇಕಾಗಿಲ್ಲ. ನನಗೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು. ಅದರಿಂದ 7.5 ಕೋಟಿ ಕನ್ನಡಿಗರಿಗೆ ಒಂದು ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಜೀವನವನ್ನು ಕಲ್ಪಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಸನ್ಮಾನ್ಯ ಕುಮಾರಣ್ಣವರು ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆಯಿಂದ ನಾವು ನೀವೆಲ್ಲರೂ ಇನ್ನು 3 ವರ್ಷಗಳ ಕಾಲ ಯಾವ ಕಾರಣಕ್ಕೂ ಮೂಲೆಯಲ್ಲಿ ಕೂರಬಾರ್ದಣ್ಣ. 3 ವರ್ಷ ಅಂದರೆ ಎಷ್ಟು ದಿನ ಬರ್ತದೆ? 1000 ದಿನ ಬರ್ತದೆ ಅಷ್ಟೇ. ಒಂದು ವರ್ಷಕ್ಕೆ 365 ದಿನ. ಪಾಪ ನೋಡ್ತಾ ಇದ್ದೆ ಮೊನ್ನೆ, ಈ ಒಂದು ವರ್ಷಕ್ಕೆ ಎಷ್ಟು ದಿನ ಬರ್ತದೆ ಅಂತ ಒಬ್ಬರು ಮಹಿಳಾ ಮಂತ್ರಿ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಜ್ಞಾಪಿಸ್ಕತ್ತ ನಗು ಬಂತು ನನಗೆ ತಲೆಯಲ್ಲಿ. 360, 355, 320 ಅಂತಾರೆ ಮಹಿಳಾ ಮಂತ್ರಿ. ವರ್ಷಕ್ಕೆ ಎಷ್ಟು ದಿನ ಇದೆ ಅಂತ ಗೊತ್ತಿಲ್ಲ. ಪಾಪ ಅವರು ಮಂತ್ರಿ ಈ ರಾಜ್ಯ ಸರ್ಕಾರದಲ್ಲಿ. ಇರಲಿ, ಇಂಥವರೆಲ್ಲ ಮಂತ್ರಿಗಳಾಗಿದ್ದಾರೆ, ಏನಾಗ್ತದೆ, ರಾಜ್ಯ ಎಲ್ಲಿಗೆ ಹೋಗ್ತದೆ ಇವರೆಲ್ಲ ಮಂತ್ರಿ ಆದರೆ. ಹಾಗಾಗಿ ಅಣ್ಣ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ JDSನ ಪ್ರಮುಖ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ಹಿರಿಯಕರೇ ಹಾಗೂ ನಮ್ಮ ಎಲ್ಲ ತಾಯಂದ್ರುಗಳೇ, ನಿಮ್ಮೆಲ್ರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.